ಮಹಿಳೆಯರಲ್ಲಿ ಓವ್ಯುಲೇಷನ್ ತುಂಬಾ ಚೆನ್ನಾಗಿ ಆದಷ್ಟು ಬೇಗ ಕನ್ಸೀವ್ ಆಗಬೇಕು ಅಂತ ಹೇಳಿದ್ರೆ ಈ ವಿಷಯಗಳನ್ನ ತಪ್ಪದೆ ಫಾಲೋ ಮಾಡಿ. ಜಿಂಕ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಎಗ್ ಕ್ವಾಲಿಟಿಯನ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ. ಹಾಗಾಗಿ ಸಿಹಿ ಕುಂಬಳಕಾಯಿಯ ಬೀಜ ಆಗಿರ್ಬೋದು, ಎಳ್ಳಿನ ಉಂಡೆ ಆಗಿರಬಹುದು, ಜೊತೆಗೆ ನೆನೆಸಿರುವಂತಹ 3ರಿಂದ 4 ಬಾದಾಮಿಯನ್ನ ಸೇವನೆ ಮಾಡೋದನ್ನ ಮರಿಬೇಡಿ. ಹಾಗೆ ಸ್ಪ್ರೌಟ್ಸ್ ಅಂದ್ರೆ ಮೊಳಕೆ ಕಟ್ಟಿದ ಕಾಳುಗಳು, ಹೆಸರು ಕಾಳು, ಕಡಲೆಕಾಳು, ಇದರಿಂದನೂ ನಿಮಗೆ ಆದಷ್ಟು ಜಿಂಕ್ ಅನ್ನೋದು ಸಿಗತ್ತೆ. ಆದಷ್ಟು ನಿಮ್ಮ ಸ್ಟ್ರೆಸ್ ಲೆವೆಲ್ಸ್ ನ ಕಡಿಮೆ ಮಾಡ್ಕೊಳ್ಳೋದ್ರ ಬಗ್ಗೆ ನೀವು ಗಮನ ವಹಿಸಬೇಕಾಗುತ್ತೆ. ಅಂತ ಹೇಳಿದ್ರೆ ಎಷ್ಟು ನೀವು ಜಾಸ್ತಿ ಸ್ಟ್ರೆಸ್ಸಿಗೆ ಒಳಗಾಗ್ತೀರಾ ಅಷ್ಟು ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗುತ್ತೆ. ಅಂಡಾಶಯದಲ್ಲಿರುವಂತಹ ಅಂಡಾಣುವ ಗುಣಮಟ್ಟ ಹೆಚ್ಚಿಸಲ್ಲ. ಟೈಮಿಗೆ ಕರೆಕ್ಟ್ ಆಗಿ ನಿದ್ದೆ ಮಾಡಬೇಕಾಗಿರೋದು ತುಂಬಾ ಇಂಪಾರ್ಟೆಂಟ್. ಇದರಿಂದ ಹಾರ್ಮೋನ್ಸ್ ತನ್ನಂತಾನೆ ಬಾಡಿನಲ್ಲಿ ನಾರ್ಮಲ್ ಆಗುತ್ತೆ. ಹಾಗೆ ಇದ್ರ ಜೊತೆಗೆ ಕಾಫಿ, ಟೀ ಅನ್ನ ಕಡ್ಡಾಯವಾಗಿ ಸ್ಟಾಪ್ ಮಾಡಿ. ಕಾಫಿ, ಟೀ ತಗೊಳ್ಳೋದ್ರಿಂದ ನಿಮ್ಮ ಎಗ್ ಕ್ವಾಲಿಟಿ ಹಾಳಾಗುತ್ತೆ. ಸರ್ವಿಕಲ್ ಮ್ಯೂಕಸ್ ಅನ್ನ ನೀವು ಹೆಚ್ಚು ಮಾಡ್ಕೊಂಡಷ್ಟು ನಿಮಗೆ ಕನ್ಸೀವ್ ಆಗೋ ಚಾನ್ಸಸ್ ಇನ್ಕ್ರೀಸ್ ಆಗುತ್ತೆ. ಯಾಕಂದ್ರೆ ಇದು ಹೆಚ್ಚು ಆರೋಗ್ಯವಾಗಿದ್ದಷ್ಟು ನಿಮ್ಮ ಹಸ್ಬೆಂಡ್ ನ ವೀರ್ಯಾಣುಗಳು ನಿಮ್ಮ ಗರ್ಭಾಶಯದ ಒಳಗಡೆ ಎಂಟರ್ ಆಗಕ್ಕೆ ಇದು ತುಂಬಾ ಸಹಾಯ ಮಾಡುತ್ತೆ. ಸೊ ಹಾಗಾಗಿ ಅತಿ ಹೆಚ್ಚಾಗಿ 2ರಿಂದ 2.5 ಲೀಟರ್ ನೀರನ್ನ ಪ್ರತಿನಿತ್ಯ ಕುಡೀರಿ. ಶತಾವರಿ ಪೌಡರ್ ರಾತ್ರಿ ಹಾಲಿನ ಜೊತೆ ತಗೊಳ್ತಿದ್ದೀರಾ ಅಂದ್ರೂ ನಿಮಗೆ ಇದು ತುಂಬಾ ಸಹಾಯ ಮಾಡುತ್ತೆ. ಹೆವಿ ಇಂಟೆನ್ಸಿವ್ ಎಕ್ಸರ್ಸೈಸ್ ಅನ್ನ ಮಾಡ್ತೇನೆ, ಬ್ರೀದಿಂಗ್ ಎಕ್ಸರ್ಸೈಸ್ ಹಾಗೆ ಪ್ರಾಣಾಯಾಮಗಳನ್ನ ಟ್ರೈ ಮಾಡೋದ್ರಿಂದ ಎಗ್ ಕ್ವಾಲಿಟಿ ತುಂಬಾ ಚೆನ್ನಾಗಿ 1 ಮಂತ್ ಅಲ್ಲಿ ಕನ್ಸೀವ್ ಆಗ್ಬಹುದು.